ಹಾಂ ಮತ್ತು ನಮಗೆ ಯಾವ ಬೇರೆ ಬರ್ತವೆ. ದನೆಗೊಂದು ಚೆನ್ನಾಗಿ ಮಾಡಿದಿರೋದು. ಎಷ್ಟು ರೂಮ್ ಇದೆ? ಸಖತ್ ದೊಡ್ಡದಾಗಿ ತಿಂದಿರ ಅಲ್ಲಿ ತನಕ ಇದ್ದಿದ್ದು. ಅದೊಂದು ರೂಮ್ ಇದೆ, ಇದೊಂದು ರೂಮ್ ಇದೆ ಅಂತ 8 ಹಸುಗಳು 8 ದನಗಳು ಇರ್ಬೇಕು. ಮನೆ ಟೋಟಲ್ 26 ಜನ ಬದುಕ್ದಂಗೆ ಆಗುತ್ತೆ. ಆಗೆಲ್ಲ ಇದು ಹೆಂಗ್ ಕಟ್ಬಿಟ್ರಿದ್ ಎಲ್ಲ ಗೋಡೆ ಎಲ್ಲ ಈ ತರ ಈ ತರ ಈ ತರ ಈ ತರ ಈ ತರ. 4 ವರ್ಷ ಸಿವಿಲ್ ಈಗ್ಲೇ ಯಾರು ಇಂಥ ಇಂಜಿನಿಯರ್ ಓದಿಲ್ಲ ಅನ್ಸುತ್ತೆ ಈ ತರ ಕಟ್ಟ. ಓದಿದ್ರೆ ಕೂಡ ಇದನ್ನ ಬ್ಯಾಲೆನ್ಸ್ ಮಾಡಕ್ ಬರ್ತಿರ್ಲಿಲ್ಲ. ಒಂದ್ ಕಂಬಕ್ಕೆ ಎತ್ತ ಬರಕಲ್ಲ 4 ವರ್ಷ ಮಾಡಿದ್ರು ಕೂಡ ಎಲ್ಲ ಕೈಲಿ ತಂದು ತಂದು ಒತ್ಕೊಬಂದು ಒಂದ್ ಕಡೆ ಕೆಡೋದು. ಅದನ್ನೇನೆ ನಾನು ನದಿನಲ್ಲಿ ತೇಲ್ಕೊಂಡ್ ಬಂದಂಗೆ ಕಟ್ಕೊಂಡ್ಬಿಟ್ಟು ಬರೋರಂತೆ ಅವರು. ನದಿ ಇದೆಯಲ್ಲ, ಈ ನದಿ ಹರಿತೈತಿಲ್ಲ ಅದ್ರಲ್ಲಿ ತೇಲ್ಕ ಬಂದಂಗ ತಂದು ಕಟ್ಟಿರೋರು ಇದನ್ನ. ಕೆಲವೊಬ್ರು ಏನ್ ಮಾಡೋರು ಎಲ್ಲೋ ಒಂದ್ ಕಡೆ ಬೆಳೆಯುತ್ತಿತ್ತು, ಅದನ್ನ ಕಾಡಲ್ಲಿ ಕಟ್ಬಿಟ್ಟು ಒಂದ್ ಸೌದೆ ತರ ರೌಂಡ್ ಮಾಡ್ಕೊಂಡ್ಬಿಟ್ಟು ಅದನ್ನ ನದಿಗೆ ಹಾಕೋದು. ಅದ್ರ ಮೇಲೆ ಅವ್ರು ಕುತ್ಕೊಂಡ್ ಬರ್ತಾ ಇದ್ರು. ಆ ತರ ಮಾಡಿ ಇದನ್ನೆಲ್ಲ ಸೇಕರಣೆ ಮಾಡಿರೋದು ಇದನ್ನ. ಅದು ಬಂದಂಗೆ ಹಳ್ಳಿಗಳ ಜನ ತಗೊಳ್ತಾ ಇದ್ರು. ಅದೆಲ್ಲಿವರು ಖಾಲಿ ಆಗಲ್ಲ, ಅಲ್ಲಿವರೆಗೂ ಮುಂದಕ್ಕೆ ಹೋಗ್ತಾ ಇದ್ರು ಅವರು. ಹೊಳೆಗೆನೆ ಬಂದು ಹಂಗೆ ಖಾಲಿ ಮಾಡ್ಕೊಂಡು ಹಂಗೆ ಹೋಗ್ತಾ ಇದ್ರು. ಅದನ್ನೇ ತಗೊಂಡ್ ಇಲ್ಲಿಗೆ ಹಾಕ್ತಾ ಇದ್ರು. ಬೈ ಡಿಫಾಲ್ಟ್ ಹೆಂಗೆ ಅಂತಂತಾರೆ, ಇವು 6 ತಿಂಗಳು 7 ತಿಂಗಳು ಯಾವಾಗ ನೀರಲ್ಲಿ ನೆನಿದೇವಲ್ಲ ಅದು ಒಂದು ಚೂರು ಕುಟ್ಟತ್ತಿರೋದಿಲ್ಲ. ಕರೆಕ್ಟ್. ಈಗ್ಲೂ ಸೇಫ್ಟಿಗೆ ಇಡ್ಬೇಕು ಅಂತ ಏನ್ ಸೇಫ್ಟಿಗೆ ಇಡ್ತಾರೆ.